ಆತ್ಮದರ್ಶನ ಕಾರ್ಯಕ್ರಮಗಳಿಗೆ ಪ್ರಿಯ ವೀಕ್ಷಕರಿಗೆ ಪೂರ್ವಕವಾದಂತಹ ಆಮಂತ್ರಣ. ಈ ದಿವಸ ನಮ್ಮ ಸಂದೇಶವನ್ನು ನಾವು ಕೇಳುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡಿ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂತ ಅಮೂಲ್ಯವಾದಂತ ಜೀವನಕ್ಕಾಗಿ ಸ್ತೋತ್ರ. ನಾವಿರುವಂತ ಜಗತ್ತಿನಲ್ಲಿ ಎಲ್ಲಾ ಅನುಕೂಲತೆಗಳನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಆದರೂ ಕೂಡ ಅನೇಕ ಸಾರಿ ಸ್ವಾಮಿ, ನಾವು ನಿನಗೆ ಕೃತಜ್ಞರಾಗಿ ಜೀವಿಸುತ್ತಿಲ್ಲ ಎಂಬುದನ್ನು ಒಪ್ಪಿಕೊಳ್ಳುತ್ತೇವೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಸ್ವಾಮಿ, ನಿನಗೆ ಯೋಗ್ಯರಾಗಿ ಸತ್ಕಾರ್ಯಗಳನ್ನು ಮಾಡುವವರಾಗಿ, ನಿನ್ನ ರಾಜ್ಯದ ಮಹಿಮೆಗಾಗಿ ದುಡಿಯುವವರಾಗಿ ಇರ್ಲಿಕ್ಕಾಗುವಂತೆ ಕೃಪೆ ಮಾಡಿ. ಲೋಕದ ಸನ್ಮಾನ್ಯ, ಅವರ ಯಾವ ರೀತಿಯಾದಂತ ಗೌರವ, ಅವರ ಬಹುಮಾನಕ್ಕಾಗಿ ಅಲ್ಲ, ಆದರೆ ಕರ್ತನೆ, ನೀ ನಮಗೆ ಖಂಡಿತವಾಗಿ ನಮ್ಮನ್ನು ಗೌರವಿಸಿ ನಮಗೆ ಬಹುಮಾನವನ್ನು ಕೊಡುತ್ತಿ ಎಂಬಂತ ತಿಳುವಳಿಕೆಯಲ್ಲಿ ನಿನ್ನ ನಾಮದ ಮಹಿಮೆಗಾಗಿ ದುಡಿಯುವಂತೆ ಕೃಪೆ ಮಾಡಿ. ಈ ದಿವಸ ಈ ಸಂದೇಶದ ಮೂಲಕವಾಗಿ ನಮ್ಮ ಜೊತೆ ಮಾತನಾಡಿ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರವಾಗಿ ಸ್ವಾಮಿ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ. ಕಳೆದ ವಾರ ನಾವು 13ನೇ ವಚನ ನಾವು ಸ್ವಲ್ಪ ದೀರ್ಘವಾಗಿ ಆಲೋಚನೆ ಮಾಡಿದೆವು. 13 ಮತ್ತು 14ನೇ ವಚನ ಇನ್ನೊಂದು ಸಾರಿ ಆ ಭಾಗ ಓದ್ತೇನೆ ನಾನು. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಬಿಳಿ ನಲವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಲು, ಅಯ್ಯ ನೀನೇ ಬಲ್ಲೆ ಅಂದೆ. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದ ಆತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ ಎಂಬುದಾಗಿ ಅಂತ. ನೋಡ್ರಿ, ನಾವು ಕಳೆದ ಸಾರಿ ನೋಡಿದ್ದು ಆ ಹಿರಿಯರಿಗೆ ಇಲ್ಲಿರತಕ್ಕಂತ ಈ ದೊಡ್ಡ ಜನಸ್ತೋಮ ಯಾರಂತ ಗೊತ್ತಿತ್ತು, ಅವ್ರು ಎಲ್ಲಿಂದ ಬಂದಿದ್ದಾರಂತ ಗೊತ್ತಿತ್ತು. ಆದ್ರೂ ಯೋಹಾನನನ್ನು ಆ ಹಿರಿಯನು ಪ್ರಶ್ನೆ ಮಾಡಿದಾಗ, ಅಯ್ಯ ನೀನೇ ಬಲ್ಲೆ, ನೀನು ಗೊತ್ತುಂಟಲ್ಲ ಎಂಬುದಾಗಿ ಹೇಳಿದಾಗ, ಹೌದು, ಇವಾಗ ಆ ಹಿರಿಯನು ಇವರ ಕುರಿತಾದಂತ ವರ್ಣನೆಯನ್ನು ಕೊಡ್ತಾನೆ. ಆ ವರ್ಣನೆಯನ್ನು ಕೊಡುವಾಗ ನಾವು ಅದರಲ್ಲಿ 2 ಮಹಾ ಸತ್ಯವನ್ನು ನಾವು ನೋಡಿದ್ದೇವೆ. ಯಾವುದಂತ ಹೇಳಿದ್ರೆ, ವಿ ಹ್ಯಾವ್ ಎ ಗಾಡ್ ಹೂ ರೆಕಗ್ನೈಸಸ್ ಆಫ್ ವಾಟ್ ವಿ ಹ್ಯಾವ್ ಡನ್. ನಾವು ದೇವರಿಗಾಗಿ ಮಾಡಿದ್ದು ನಾವು ಏನಾಗಿದ್ದೆವು ಎಂಬುವಂತಹದ್ರನ್ನು ಆತನು ಗೌರವಿಸ್ತಾನೆ, ಗಮನಿಸ್ತಾನೆ. ಎರಡನೇದು, he is a God who will not only properly recognize us, he will also properly reward us. ಈಗ 2ನೇ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. A God who will properly reward us. ಅವರು ಇವಾಗ ಆತನಿಂದ ಬಹುಮಾನವನ್ನು ಪಡೆದುಕೊಂಡ್ರಂತೆ. ನಾವು ಅದನ್ನು ಮುಂದಕ್ಕೆ ಓದೋಣ. ಈಗ ಅವನು ನನಗೆ, ಇವರು ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತೆ ಅವರನ್ನು ಆವರಿಸುವನು. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲಾದರೂ ಯಾವ ಜಳವಾದರೂ ಬಡಿಯುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಾಗಿದ್ದು ಜೀವಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನಪ್ಪಬ್ಬ. What a great reward that God is going to give them. ದೇವರು ಇವರಿಗೆ ಕೊಡತಕ್ಕಂತ ಬಹುಮಾನ ಎಂಥ ಒಂದು ಶ್ರೇಷ್ಠವಾದಂತಹ ಬಹುಮಾನ. Now let's try to understand the reward that God is going to give them. ಏನ್ ಮಾಡ್ತಾ ಇದ್ದಾರೆ ಈಗ ನೋಡಿ ವಾಕ್ಯ. ಯೋಹಾನನಿಗೂ ಏನ್ ಹೇಳ್ತಾ ಇದ್ದ? John is told, therefore are they before the throne of God and serve him
day and night in his temple. ಅವರು ಎಲ್ಲಿದ್ದಾರಂತೆ? ಈ ಕಾರಣದಿಂದ ಅವರು ಪರಲೋಕದ ಯಾವುದೊಂದು ಮೂಲೆಯಲ್ಲಿಲ್ಲ. ದೇ ಆರ್ ನಾಟ್ ಸಮ್ವೇರ್ ಇನ್ ದ ಕಾರ್ನರ್ ಆಫ್ ಹೆವನ್. ನೋಡ್ರಿ, ಯಾರಾದ್ರೂ ಗೌರವವನ್ನು ನಾವು ಮಾಡುವಾಗ, ಯಾರನ್ನಾದ್ರೂ ಒಂದು ಪಬ್ಲಿಕ್ ಆಗಿ ಅವರಿಗೆ ಗೌರವಿಸುವಾಗ ನಾವೇನ್ ಮಾಡ್ತೇವೆ? ಅವರನ್ನು ಎಲ್ಲರಿಗಿಂತ ಮುಂದೆ ನಾವು ತರ್ತೇವೆ, ಹೌದಲ್ಲ? whenever we want to reward somebody, they are brought before everybody. ಇವಾಗ ವಾಕ್ಯ ಏನ್ ಹೇಳ್ತಾ ಉಂಟು? ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದಾರೆ. They are in the innermost court. They are at this instant command. They are in the holiest place of the sanctuary. ಅವರು ಆತನನ್ನು ಆರಾಧನೆ ಮಾಡುವಂತ ಆ ಒಳಗಿನ ಪ್ರಾಕಾರದಲ್ಲಿ ಅವರಿದ್ದಾರೆ. ಆತನ ಅಪ್ಪಣೆಯನ್ನು ಕೇಳುವಂತ ಆ ಸಮೀಪದಲ್ಲಿ ಇದ್ದಾರೆ. ಆ ಪರಿಶುದ್ಧವಾದಂತ ಸ್ಥಳದಲ್ಲಿ ದೇ ಹ್ಯಾವ್ ದ ವೆರಿ ಫ್ರಂಟ್ ಸೀಟ್ ಇನ್ ಹೆವನ್. ಬಾಬ್ರೆ, ಎಂತ ಒಂದು ವಿಶೇಷವಾದಂತ ಸಂಗತಿ. ಎಲ್ಲಿ ಸೀಟ್ ಅಂತ ಅವರಿಗೆ ಎಲ್ಲಿ ಕೊಟ್ಟಿದ್ದಾನೆ, ಕೂತ್ಕೊಳಿಸಿದ್ದಾರೆ ದೇವರು? They are seated in the front seat. They are made to sit in the front seat in heaven. ಅದೇ ಅದರ ಅರ್ಥ. ಏನಲ್ಲಿ ಉಂಟು? ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಅವರಿದ್ದಾರೆ. They are standing in front of the throne of God's grace. They are before the throne of God. ದೇವರ ಸಿಂಹಾಸನದ ಮುಂದಕ್ಕೆ ಇದ್ದಾರೆ. Not behind the throne. They are not behind the throne. They are in front of the throne. Not off to one side. ಯಾವುದೊಂದು ಮೂಲೆಯಲ್ಲಿ ಅಲ್ಲ. But right there where they can look into the face of God. ದೇವರ ಮುಖವನ್ನು ಮುಖಾಮುಖಿಯಾಗಿ ನೇರವಾಗಿ ನೋಡುವಷ್ಟು ಹತ್ತಿರದಲ್ಲಿದ್ದಾರೆ. And they are watching every expression on his glorious countenance. ದೇವರ ಮುಖವನ್ನು, ಆತನ ಮುಖದಲ್ಲಿ ಆಗುವ ಬದಲಾವಣೆಗಳನ್ನು, ಆತನ ಗಂಭೀರತೆಯನ್ನು ನೋಡುವಷ್ಟು ಹತ್ತಿರದಲ್ಲಿ ಅವರಿದ್ದಾರೆ. They have a place no money can buy. Reserved seats in his innermost court. ನನ್ನ ಪ್ರಿಯರೇ, ಆಲೋಚನೆ ಮಾಡಿದ್ದೀರಾ ಎಂದ? Have you ever thought about it? What a great reward that God is going to give you when you serve Him, when you live for God. ನೀನು ಮತ್ತು ನಾನು ದೇವರಿಗೋಸ್ಕರವಾಗಿ ಜೀವಿಸುವಾಗ, ನೀನು ಮತ್ತು ನಾನು ದೇವರಿಗೋಸ್ಕರವಾಗಿ ಆತನ ಸಮೀಪದಲ್ಲಿ ನಾನು ಜೀವಿಸುವಾಗ, ನನ್ನ ಪ್ರಿಯ ಸಹೋದರ ಸಹೋದರರೇ, ದೇವರು ನಿನಗೆ ಇಟ್ಟಿರುವಂತ ಸ್ಥಳ ದ ಫ್ರಂಟ್ ಸೀಟ್. ಮುಂದಕ್ಕೆ ದೇವರ ಆ ಸಿಂಹಾಸನದ ಎದುರಿನಲ್ಲಿ. ನಾವು ಅದನ್ನು ಕುರಿತು ಆಲೋಚನೆ ಮಾಡುವಾಗ ನಾನು ಅದನ್ನು ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ತಾ ಬಂದೆ. ಈ ವಾಕ್ಯ ಭಾಗವನ್ನು ಕರ್ತನ ಕೃಪೆಯನ್ನು ಅನೇಕ ವರ್ಷಗಳಿಂದ ಅಧ್ಯಯನ ಮಾಡ್ತಾ ಬಂದಿದ್ದೆ. Look at that. They are there not only to see but also to serve. ಕೇವಲ ಅಲ್ಲಿ ಕೂತ್ಕೊಂಡು ನೋಡ್ಲಿಕ್ಕಲ್ಲ ಇರುವುದಲ್ಲಿ, ಪರಲೋಕದಲ್ಲಿ ಕೂತ್ಕೊಂಡು ಸುಮ್ಮನೆ ಕೈ ಕಟ್ಟಿಕೊಂಡು ನೋಡ್ಲಿಕ್ಕಲ್ಲ. ವಾಕ್ಯವನ್ನು ಗಮನಿಸಿರಿ. They are not only to see but also to serve. The Bible says they serve Him day and night in His temple. ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಪ್ರಿಯ ದೇವರ ಸೇವಕನೇ, ನನ್ನ ಪ್ರಿಯ ದೇವರ ಸೇವಕಿಯೇ, don't be disheartened, don't be discouraged about serving God. ನೀನು ಆತನ ಸೇವೆ ಮಾಡಿದ್ಯಾ? ಮಾಡುತ್ತಾ ಇದ್ದೀಯೋ?
And you are thinking nobody is recognizing me. ನನ್ನನ್ನು ಯಾರು ಕೂಡ ರೆಕಗ್ನೈಸ್ ಮಾಡ್ತಾ ಇಲ್ಲ, ನನಗೆ ಯಾರು ರಿವಾರ್ಡ್ ಕೊಟ್ಟಿಲ್ಲ. ಡೋಂಟ್ ವರಿ, ಬೆಟರ್ ಯು ಡೋಂಟ್ ಗೆಟ್ ಇಟ್ ಇನ್ ದಿಸ್ ವರ್ಲ್ಡ್. ನಿಮಗೆ ಸಿಕ್ಕದಿರುವುದು ಒಳ್ಳೆಯದು. ಬ್ಲೆಸ್ಸಡ್ ಯು ಆರ್. ಯಾಕಂದ್ರೆ ಯೇಸು ಅದನ್ನೇ ಹೇಳಿದ್ದು, ಲೋಕದಲ್ಲಿ ನಿಮಗೆ ಬಹುಮಾನ ಸಿಕ್ಕದಿದ್ದರೆ ನೀವು ಭಾಗ್ಯವಂತರು. ಯಾಕಂದರೆ ಪರಲೋಕದಲ್ಲಿ ಆ ಬಹುಮಾನ ನಿಮಗೆ ಸಿದ್ಧವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಆ ವಾಕ್ಯವನ್ನು ಗಮನಿಸಿರಿ. ದೇ ಸರ್ವ್ ಹಿಮ್ ಡೇ ಅಂಡ್ ನೈಟ್ ಇನ್ ಹಿಸ್ ಟೆಂಪಲ್. ಹಗಲು ರಾತ್ರಿ ಆತನ ಆಲಯದಲ್ಲಿ ಸೇವಿಸುವರು. ಇಟ್ ಈಸ್ ಅ ಬಿಫಿಟ್ಟಿಂಗ್ ರೋಲ್ ಫಾರ್ ದೋಸ್ ಹೂ ಕ್ಯಾನ್ ಪ್ರಾಂಪ್ಟ್ worship from angels. No wonder the angels are really worshiping God. And remember one thing. You know who they are? They are the Gentiles. Anyaru. These are not the Jews, nor are they members of the church. These are the Gentile victors from the tribulation. Maha ಹಿಂಸೆಯ ಕಾಲದಲ್ಲಿ ದಾಟಿ ಬಂದವರು. They have an access and an activity in heaven which must cause the evil one to gnash his teeth in rage. ನನ್ನ ಪ್ರಿಯರೇ, ವೈರಿ ಈಗ ಒಂದು ವೇಳೆ ಈ ಒಂದು ಸ್ತೋಮವನ್ನು ನೋಡಿ ಅವನ ಹಲ್ಲು ಕಿರಿತಿರ್ಬೋದು. To think that the very worst he could do to these he hated most turns out to be the very best he could do for them. ಎಷ್ಟು ವಿರೋಧ ಇವರಿಗಾಗಿ ಮಾಡಿದನೋ ಅಷ್ಟು ಹತ್ತಿರಕ್ಕೆ ದೇವರಿಗೆ ಸಮೀಪರಾಗಿದ್ದಾರೆ. May I tell you, here is a word of encouragement for every child of God. Truly, God makes the wrath of man and the wrath of the devil too to praise him. ಸಂತೋಷ ಪಡಬೇಕ್ರಿ. ಯಾಕೆ ಗೊತ್ತಾ? ಇವತ್ತು ನಾವು ಸಂತೋಷ ಪಡಬೇಕು. ಯಾಕೆ? ನಮ್ಮ ವೈರಿಯಾದ ಸೈತಾನನು ಅಥವಾ ನಮ್ಮ ವಿರೋಧಿಗಳು ನಮ್ಮ ವಿರುದ್ಧ ಕೋಪಗೊಂಡಿರುವುದಾದ, ನಿನ್ನ ಮತ್ತು ನನ್ನ ವಿರುದ್ಧವಾಗಿ ಕೋಪಗೊಂಡು ಹಲ್ಲು ಕಡಿಯುತ್ತಾ ಇವರನ್ನು ಹೇಗೆ ಸಂಹರಿಸಿಕೊಳ್ಳಿ. ಇವರು ದೇವರ ಸೇವೆ ಮಾಡ್ತಾರಂತೆ, ದೇವರ ವಾಕ್ಯ ಬೋಧಿಸ್ತಾರಂತೆ, ಟೆಲಿವಿಷನ್ ನಲ್ಲಿ ಮಾತನಾಡ್ತಾರಂತೆ. ಇವರನ್ನು ಇಲ್ಲದ ಹಾಗೆ ಮಾಡಿಬಿಡುವುದು ಒಳ್ಳೆಯದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಇಲ್ಲದಂತೆ ಮಾಡಿ ಬಿಡಬಹುದು, ಪರಲೋಕದಲ್ಲಿ ಇಲ್ಲದಂತೆ ಮಾಡ್ಲಿಕ್ಕೆ ಆಗಲ್ಲ ರೀ. ವಾಟ್ ಎ ಬ್ಯೂಟಿಫುಲ್ ಟ್ರೂತ್. These victors are marked out for the highest possible dignity. ಬಹಳ ಉನ್ನತವಾದಂತ ಗೌರವ ಅವರಿಗೆ ಸಿಕ್ಕಿತು. They are also marked out for the happiest possible destiny. Not only the dignity, they have the destiny. ನಿಜವಾಗಿ ಹೇಳಬೇಕಾದ್ರೆ, ಇನ್ಫ್ಯಾಕ್ಟ್ three things are in store for them. ಮೂರು ವಿಷಯಗಳವರಿಗಾಗಿ ಕಾದಿರಿಸಲ್ಪಟ್ಟಿದೆ. ಯಾವುದದು? ವಾಟ್ ಆರ್ ದೋಸ್ ತ್ರೀ ಥಿಂಗ್ಸ್? ಮೂರು ವಿಷಯ ಕ್ಲಿಪ್ತವಾಗಿ ಹೇಳಿ ನನ್ನ ಮಾತು ನಿಲ್ಲಿಸಬೇಕು. ನಂಬರ್ ಒನ್, ದೇ ಆರ್ ಟು ಎಂಜಾಯ್ ಇಟರ್ನಲಿ ಗಾಡ್ಸ್ ಬ್ರಾಡೆಸ್ಟ್ ಪ್ರೊಟೆಕ್ಷನ್. ಪರಲೋಕದಲ್ಲಿ ದೇವರ ಸನ್ನಿಧಾನದಲ್ಲಿ ಸದಾ ಕಾಲವು ಅವರು ಭದ್ರತೆಯಾಗಿರುವರು. You know what John is telling? He that sitteth on the throne shall dwell among them. He that sitteth on the throne shall dwell among them. ಏನಂತೆ? ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತೆ ಅವರನ್ನು ಆವರಿಸುವನು. He that sitteth on the throne shall dwell among them. ಅವರ ಜೊತೆಯಲ್ಲಿ ವಾಸ ಮಾಡುವನು. ಅಷ್ಟು ಮಾತ್ರ ಅಲ್ಲ, ಮುಂದಕ್ಕೆ ಏನ್ ಹೇಳ್ತಾ ಉಂಟು? ನಾವೀಗ ಓದಿದ್ದು, He who sits on the throne shall spread his tabernacle over them. ಗುಡಾರವನ್ನು ಅವರ ಮೇಲೆ ಹಾಕುವನು. When Israel marched out of Egypt, God spread over them a cloudy, fiery pillar, a vast canopy of protection. ದೇವರು ತನ್ನ ಜನರಾದ ಇಸ್ರಾಯೇಲ್ಯರು ಆ ಅರಣ್ಯದಲ್ಲಿ ದಾಟಿ ಹೋಗುವಾಗ
ಅವರ ಸುತ್ತಲೂ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಮೇಘಗಳ ಉಪಾದಿಯಲ್ಲಿ ಬೆಂಕಿಯ ರೂಪದಲ್ಲಿ ಅವರ ಮುಂದೆ ಗುಡಾರದಂತೆ ಅವರ ಮುಂದೆ ಕಾಪಾಡಿದ. No foe could really attack them. Just so with these victorious martyrs, ಇಸ್ರಾಯೇಲರನ್ನು ಯಾರು ಅಟ್ಯಾಕ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದೇ ರೀತಿಯಲ್ಲಿ ಈಗ ಜಯ ಹೊಂದಿದಂತ ಇವರನ್ನು ಯಾರು ವಿರೋಧಿಸಲಿಕ್ಕೆ ಆಗುವುದಿಲ್ಲ. On earth they had known nothing but insecurity. ಲೋಕದಲ್ಲಿ ಪಾಪ ಅವರಿಗೆ ಸಿಕ್ಕಿದ್ದು ಅಭದ್ರತೆ, ಅಭದ್ರತೆ, ಅಭದ್ರತೆ. ಎಲ್ಲಿ ಹೋದ್ರು ಜಾಗ ಇಲ್ಲ, ಎಲ್ಲಿ ಹೋದ್ರು ಅವರಿಗೆ ಒಂದು ಬಿಡುಗಡೆ ಇಲ್ಲ. They had been haunted like the people. They are haunted by the enemies. But no more. ಇನ್ನು ಮೇಲೆ ಇಲ್ಲ. The living God spreads his tabernacle over there. They enjoy his promised protection. Eternal security is their portion. ಸದಾ ಕಾಲಕ್ಕೆ, ಸದಾ ಕಾಲಕ್ಕೆ ದೇವರು ತನ್ನ ಗುಡಾರದೋಪಾದಿಯಲ್ಲಿ ಅವರನ್ನು ಆವರಿಸಿ ಭದ್ರವಾಗಿ ಕಾಪಾಡುವನು. Number one, protection. What is number two? What is number two? They enjoy, moreover, God's boundless provision. ಅವರ ಅವಶ್ಯಕತೆಗಳನ್ನು ದೇವರು ಕೊಡುವನು. Number one, protection. Number two, the provision. You know what the Bible says? John tells, they shall hunger no more, neither thirst any more, neither shall the sunlight on them nor any heat. ಏನಂತೆ? ಅವರಿಗೆ ಹಸುವೆ ಇಲ್ಲ, ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲಾದರೂ ಯಾವ ಜ್ವರವಾದರೂ ಬಡಿಯುವುದಿಲ್ಲ. All their blessings are stated in the negative. They have done without so much for the cause of Christ. They have given up father and mother, sister and brother, houses and lands, home and heart, fame and fortune. ಎಲ್ಲವನ್ನು ಕಳ್ಕೊಂಡ್ರೆ ಈ ಲೋಕದಲ್ಲಿರುವಾಗ ತಂದೆ, ತಾಯಿ, ಕುಟುಂಬ, ಆಸ್ತಿ, ಮಾನ ಎಲ್ಲವನ್ನು ಕಳ್ಕೊಂಡ್ರು. Now there are other things for them to do without. ಈಗ ಪರಲೋಕದಲ್ಲಿ ಅವ್ರಿಗೆ ಇನ್ನೂ ಕೆಲವು ವಿಷಯ ಇಲ್ಲಂತೆ. ಈ ಲೋಕದಲ್ಲಿರುವಾಗ ನೋಡಿ, ಇದೆಲ್ಲ ನೆಗೆಟಿವ್ ಲ್ಯಾಂಗ್ವೇಜ್ ನಲ್ಲೇ ಉಂಟಲ್ಲಿ, ಬಹಳ ಚಂದ. ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಈ ಲೋಕದಲ್ಲಿರುವಾಗ ಅವರಿಗೆ ತಂದೆ ಕಳ್ಕೊಂಡ್ರು, ತಾಯಿಯನ್ನು ಕಳ್ಕೊಂಡ್ರು, ಸಹೋದರನ್ ಕಳ್ಕೊಂಡ್ರು, ಅಣ್ಣನನ್ನು ಕಳ್ಕೊಂಡ್ರು, ಮನೆಗಳನ್ನು ಕಳ್ಕೊಂಡ್ರು, ತಮ್ಮ ಮನೆಯ ಆಸ್ತಿಯನ್ನು ಕಳ್ಕೊಂಡ್ರು, ಈ ಲೋಕದ ಕೀರ್ತಿಯನ್ನು ಕಳ್ಕೊಂಡ್ರು, ಎಲ್ಲಾ ರೀತಿಯ ಅವರ ಸಂಪತ್ತನ್ನು ಕಳ್ಕೊಂಡ್ರು. ಅದಿಲ್ಲ, ಇದಿಲ್ಲ, ಅದಿಲ್ಲ, ಇದಿಲ್ಲ, ಯಾವುದಿಲ್ಲ ಈ ಲೋಕದಲ್ಲಿ. ಅವರಿಗೆ ಉಳ್ಕೊಳ್ಳಿಕ್ಕೆ ಮನೆನೂ ಇರಲಿಲ್ಲ. ಆದ್ರೆ ಪರಲೋಕದಲ್ಲಿ ಕೂಡ ಕೆಲವಿಲ್ಲಂತೆ ಇವರಿಗೆ. ಏನಿಲ್ಲಂತೆ? ಎಷ್ಟು ಚಂದವಾದ ವಿವರಣೆ! ಏನಿಲ್ಲ ಅವರಿಗೆ, ಅವರಿಗೆ ಏನಿಲ್ಲಂತೆ? ಹಸುವೆ ಇಲ್ಲ. ಈ ಲೋಕದಲ್ಲಿರುವಾಗ ಹಾಗಿದ್ರೆ ಒಳ್ಳೇದಿತ್ತಲ್ಲ. ಏನಿಲ್ಲಂತೆ? ಹಸುವೆ ಇಲ್ಲ. ಎರಡನೇದು ಬಾಯಾರಿಕೆ ಇಲ್ಲ. ಆಮೇಲೆ ಮೂರನೇದು ಬಿಸಿಲು, ಯಾವ ಝಳ ಪಡೆಯುವುದಿಲ್ಲ. Never again will such things be their portion. God's boundless provision will see to that. What a great provision. Number one, the great protection. Number two, the great provision. ಭದ್ರತೆ, ಅವರ ಅವಶ್ಯಕತೆಯನ್ನು ದೇವರು ಪೂರೈಸುವನು. ಮೂರನೇದು, ಲಾಸ್ಟ್ ಆಫ್ ಆಲ್, you know what is the greatest reward? They will enjoy eternally, forever, God's blessed presence. God's blessed presence. ಈ ಲೋಕದಲ್ಲಿ ಎಷ್ಟೋ ಸಾರಿ ದೇವರ ಪ್ರಸನ್ನತೆ ಇಲ್ಲದಂತ ದಿವಸಗಳನ್ನು ನಾವು ಅನುಭವಿಸಿರಬಹುದು. ನಾವು ಪಾಪದಲ್ಲಿ ಜೀವಿಸುವಾಗ ದೇವರ ಮೊಟ್ಟಿಗೆ ಇಲ್ಲ, ಕೆಟ್ಟದ್ದನ್ನು ಮಾಡುವಾಗ ದೇವರ ಮೊಟ್ಟಿಗೆ ಇಲ್ಲ, ಕೊಳಕಾದದ್ದನ್ನು ಮಾಡುವಾಗ ದೇವರ ಮೊಟ್ಟಿಗೆ ಇಲ್ಲ. ಬಟ್ ಥ್ಯಾಂಕ್ ಗಾಡ್, when we have lived for God, you know what the Bible says?
they will experience God's blessed presence. So the third reward is the presence of God. Number one, the protection of God. Number two, the provision of God. Number three, the presence of God. ದೇವರ ಪ್ರಸನ್ನತೆ. ಜಾನ್ ಇಸ್ ಕನ್ಕ್ಲೂಡಿಂಗ್ ನಾವು. ನಮ್ಮ ಸಂದೇಶದ ಕೊನೆಯ ಭಾಗಕ್ಕೆ ನಾವೀಗ ಬರ್ತಾ ಇದ್ದೇವೆ ಪ್ರಿಯರೇ. ಯೋಹಾನನು ಅಂತಿಮವಾಗಿ ಮಾತನಾಡ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? For the lamb which is in the midst of the throne shall feed them and shall lead them into living fountains of waters, and God shall wipe away all tears from their eyes. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದೋ. ಇವಾಗ ಯಜ್ಞದ ಕುರಿಯಾದಂತ ಆ ಕ್ರಿಸ್ತನು ಸಿಂಹಾಸನದ ಮಧ್ಯದಲ್ಲಿರುವಂತ ಯಜ್ಞದ ಕುರಿಯಾದಂತ ಯೇಸು ಕ್ರಿಸ್ತನು ಅವರಿಗೆ ಕುರುಬನಂತಿದ್ದಾನೆ. ಯಾಕೆ ಶಬ್ದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ? ಕುರುಬನು ತನ್ನ ಕುರಿಗಳನ್ನು ಬಿಟ್ಟು ಇರುವುದಿಲ್ಲ ಅಂದ್ರೆ ಅರ್ಥ ಏನು? ನಾವು ಅದನ್ನ 23ನೇ ಕೀರ್ತನೆಯಲ್ಲಿ ನಾವು ನೋಡುವಂತಹದ್ದು. ಬಹಳ ಪ್ರಿಯವಾದಂತ ಕೀರ್ತನೆ ನಮಗೆ ಅನೇಕರಿಗೆ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡ. ವಾಟ್ ಡು ಯು ಮೀನ್ ವೆನ್ ಯು ಸೇ ದ ಲಾರ್ಡ್ ಈಸ್ ಮೈ ಶೆಪರ್ಡ್? ಆತನು ನನಗೆ ಕುರುಬನು, ಆತನು ನನಗೆ ಕುರುಬನು, ಆತನು ನನಗೆ ಕುರುಬನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನು? ನಾನು ಆತನ ಕುರಿಯಾಗಿ, ಆತನು ನನ್ನೊಟ್ಟಿಗೆ ಇದ್ದಾನೆ. Oh my dear brother, my dear sister, are you enjoying the presence of God today? ದೇವರ ಪ್ರಸನ್ನತೆಯ ಅನುಭವವನ್ನು ನೀನು ಅನುಭವಿಸುತ್ತಾ ಇದ್ದೀಯೋ? ನಿನ್ನ ಜೀವನದಲ್ಲಿ ಹೌದು, ದೇವರ ಪ್ರಸನ್ನತೆಯಲ್ಲಿ ವಾಸ ಮಾಡುವಂತ ಅನುಭವ ನಿನಗೆ ಉಂಟೋ? ಯೇಸು ಸ್ವಾಮಿ ಒಂದು ಮಾತು ಹೇಳಿದನಲ್ಲ, ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಒಟ್ಟು ಬಂದಿದ್ದಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ. I am present in their midst. How often you have gathered in the name of Jesus Christ? ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ, ಆರಾಧಿಸುವುದಕ್ಕಾಗಿ, ಕೊಂಡಾಡುವುದಕ್ಕಾಗಿ ಎಷ್ಟು ಸಾರಿ ನಾವು ಆತನ ಹೆಸರಲ್ಲಿ ಒಟ್ಟು ಬಂದಿದ್ದೇವೆ. ಸ್ವಾಮಿ ಹೇಳಿದ್ದು, ನೀವು ನನ್ನ ಹೆಸರಿನಲ್ಲಿ ಸೇರಿದ್ರೆ ನಾನು ನಿಮ್ಮ ಮಧ್ಯದಲ್ಲಿ ಇದ್ದೇನೆ. ಅನೇಕ ಸಾರಿ ನಾವು ಸೇರಿ ಬರ್ತೇವೆ, ಆದರೆ ಯೇಸು ಇಲ್ಲ. ಯೇಸು ಇಲ್ಲದಂತ ಸ್ಥಳ. ನನ್ನ ಪ್ರಿಯರೇ, ಅನೇಕ ಸಾರಿ ಅನೇಕರು ಪ್ರಶ್ನೆ ಕೇಳುದುಂಟು, ಅಯ್ಯ ನಾನು ಈ ಕೆಲಸ ಮಾಡುದು ಸರಿಯ ತಪ್ಪ? ನಾನು ಇಲ್ಲಿಗೆ ಹೋಗುದು ತಪ್ಪ ಸರಿಯ? ನಾನು ಅದನ್ನು ಮಾಡೋದು ತಪ್ಪ ಸರಿ? ನಾನು ಅದಕ್ಕೆ ಒಂದು ಉತ್ತರ ಕೊಡ್ತೇನೆ. My brother, don't ask me whether it is right or wrong. You ask one question: whether Jesus Christ could be with me in that place, in that action. ನಾನು ಹೋಗಂತ ಸ್ಥಳದಲ್ಲಿ, ನಾನು ಮಾಡುವಂತ ಕೆಲಸದಲ್ಲಿ, can I be sure that the Lord is present? If the Lord is present, okay, I am in the safe place. If the Lord is not present, I am not in the safe place. ನನ್ನ ಮಾತು ನಿಲ್ಲಿಸ್ತೇನೆ ಪ್ರಿಯರೇ. The Lord, as the shepherd was with them, will be with them. So their reward is to be close to the Lamb. So He will be their shepherd, dedicated to their welfare, their happiness, and their undying bliss. No reward could be greater than this. ಇದಕ್ಕಿಂತ ದೊಡ್ಡ ಬಹುಮಾನ ಎಲ್ಲಿಯಾದರೂ ಉಂಟ ಪ್ರಿಯರೇ? 3 ವಿಷಯಗಳನ್ನು ನಾನು ಈ ದಿವಸ ನಿಮ್ಮ ಗಮನಕ್ಕೆ ತಂದೆ. They serve God. Their reward, well, they are in front of the throne of God. They are given the first place, and they are serving Him. What a great honor! And they have the threefold reward. Number 1, they have the greatest and the greatest protection. Number 2, the greatest provision. Number 3, the greatest presence of God. What a blessed people they are. Oh my dear brothers, ನನ್ನ ಪ್ರಿಯ ಸಹೋದರ ಸಹೋದರಿ,
If you love the Lord, if you walk with Him, and if you are willing even to suffer for Christ, and even if you are going to be martyred for Christ, what a blessed place that we will have. Shall we pray? ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ನೇಮಕ ಮಾಡಿದಂತ ಆಶೀರ್ವಾದದ ಈ ಒಂದು ಭಾಗ್ಯಕರವಾದಂತ ಸ್ಥಳ, ಕರ್ತನ ಸನ್ನಿಧಾನದಲ್ಲಿ ದೇವರ ಜನರು ಇರತಕ್ಕಂತ ಆ ಭಾಗ್ಯ ಅದೆಷ್ಟು ದೊಡ್ಡದೆಂಬುದನ್ನು ನಾವು ತಿಳ್ಕೊಂಡೆವು. ಸ್ವಾಮಿ, ನಾವು ನಿನ್ನ ಮಕ್ಕಳು, ನಾವು ನಿನ್ನ ಸಭೆಗೆ ಸೇರಿದವು. ಎಂಥ ಒಂದು ದೊಡ್ಡದಾದಂತ ಒಂದು ಸ್ಥಾನ ನಿನ್ನ ಮಕ್ಕಳಿಗೆ ನೀನು ಕೊಡ್ತೀವಿ ಸ್ವಾಮಿ. ಅದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಈ ಲೋಕದಲ್ಲಿ ನಂಬಿಗಸ್ತರಾಗಿ ನಿನ್ನ ಸೇವೆ ಮಾಡಲಿಕ್ಕೆ ಕೃಪೆ ಮಾಡು. ನಮ್ಮ ನಿನ್ನ ಆಶೀರ್ವದಿಸು, ಬಲಪಡಿಸು. ಈ ಸಂದೇಶದ ಮೂಲಕವಾಗಿ ನಮ್ಮನ್ನು ಪ್ರೇರೇಪಿಸಿ ನಾವು ನಿನಗೋಸ್ಕರವಾಗಿ ಜೀವಿಸುವಂತೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡಿದ್ದೇವೆ.